ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸಂವಿಧಾನ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಟಾಸ್ಕ್ ಫೋರ್ಸ್ ಸಭೆ ನಡೆಸಲಾಯಿತು. ವಿರಾಜಪೇಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಬೇಸಿಗೆ ಆರಂಭಗೊಂಡಿದ್ದು ಕಾವೇರಿ ಹಾಗೂ ಹಾರಂಗಿ ನದಿಗಳಲ್ಲಿ ದಿನದಿಂದ ದಿನಕ್ಕೆ ನೀರು ಕ್ಷೀಣಿಸುವ ಮುನ್ಸೂಚನೆ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಕುಶಾಲನಗರ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಖಡಕ್ ಸೂಚನೆ ನೀಡಿದರು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ನಡೆದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಕಾರ್ಯಪಡೆ ಸಭೆಯಲ್ಲಿ ಮಾತನಾಡಿದರು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಕೊಳವೆ ಬಾವಿ ಕೆಟ್ಟು ಹೋದಾಗ ತುರ್ತಾಗಿ ದುರಸ್ತಿ ಮಾಡಿಸಬೇಕು. ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು ಎಂದು ನಿರ್ದೇಶನ ನೀಡಿದರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ನೀರಿನಿಂದ ನೀರು ಪೂರೈಕೆ ಮಾಡಿ ಹಣ ಪಡೆಯಲಾಗುತ್ತಿದೆ. ಈ ರೀತಿಯಲ್ಲಿ ಹಣ ಮಾಡಲು ಅವಕಾಶ ನೀಡುವುದಿಲ್ಲ. ಇದರ ಬದಲು 1 ತಿಂಗಳೊಳಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿದರು. ನೆಲ್ಲುದಿಕೇರಿ 2, 3ನೇ ಬ್ಲಾಕ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ವ್ಯಕ್ತಿಗಳ ಕೊಳವೆ ಬಾವಿಯಿಂದ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಪಂಚಾಯಿತಿ ಕಾರ್ಯದರ್ಶಿ ಪ್ರವೀಣ್ ತಿಳಿಸಿದರು. ಪಂಚಾಯಿತಿ ಕೊಳವೆ ಬಾವಿ ಪಕ್ಕವೇ 50 ಮೀಟರ್ ಅಂತರದಲ್ಲಿ ಹೇಗೆ ಖಾಸಗಿಯವರಿಗೆ ಕೊಳವೆ ಬಾವಿ ಕೊರೆಯಲು ಅನುಮತಿ ಕೊಟ್ಟಿರಿ ಎಂದು ಪ್ರಶ್ನಿಸಿದರು. ನೀರಿನ ಸಮಸ್ಯೆ ಆಗದಂತೆ ಹೊಸದಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿ ಕೊರೆಸಲು ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ವೇಳೆ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಅಬ್ದುಲ್ ನಬಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಪುರಸಭೆ ಮುಖ್ಯಾಧಿಕಾರಿ ಟಿಎಸ್ ಗಿರೀಶ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಹೊಸ ಪಾಯಿಂಟು ಈಗ ಸೋರ್ಸ್ ಡ್ರೈ ಆಗ್ತಾ ಇರೋಂಥ ಕಡೆಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್. ಇದಕ್ಕೆ ಈಗ ನಾವೊಂದು ಡೀಟೇಲ್ ಆಗಿ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕಂಪ್ಯೂಟರ್ ಕಳಿಸ್ಕೊಡ್ತೀವಿ ಸರ್. ನಮ್ಮಲ್ಲಿ ಕಾಂಟಿಂಜೆಂಟ್ ಆ್ಯಕ್ಷನ್ ಪ್ಲಾನಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಫೈನಲ್ ಆಗಿಲ್ಲ ಸರ್, ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇದೆ ಅಂದಾಜು ನಿಮ್ಮ ಅಂಡರಲ್ಲಿ ನೀವು ಕೊಡ್ತಾ ಇರೋದು ವಾಟರ್ ಸಪ್ಲೈಗೆ ಎಷ್ಟು ವರ್ಕಿಂಗ್ ಇದೆ, ಎಷ್ಟು ಡಿಫಂಕ್ಟ್ ಇದೆ ಅಂದಾಜು ಹೇಳಪ್ಪ. ನೀನು ಅಂದಾಜಲ್ಲಿ ಮಾತಾಡ್ತಾ ಇರೋದಿಲ್ವಾ? ನನ್ನ ಅನ್ಸಿಕೆ ಒಂದು ಆವರೇಜ್ ಅಲ್ಲಿ ಒಂದು 30-40 ಪಂಚಾಯತ್ಲಿ ಬೋರ್ವೆಲ್ ಇದೆ ಸರ್, ಮೋಟರ್ ಬಂದಿದೆ. ಎಷ್ಟಿದ್ಯಾ ನಿಮ್ದು 17 ಇದೆಯಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 17 ಎಷ್ಟು ವರ್ಕಿಂಗ್, ನಾನ್ ವರ್ಕಿಂಗು, ಡಿಫಂಕ್ಟ್ ಡೆಡ್ 4 ಇದೆ. ಅದರಲ್ಲಿ ಮೋಟರ್ ಇದೆಯಾ? ಈ ಸರಿ 52 ಟ್ಯಾಂಕರ್ಗೆ ಕೊಡೋದಿಲ್ಲಲ್ಲ. ಆಸ್ ಆಫ್ ಟುಡೇ ನೋ ಪ್ರಾಬ್ಲಮ್. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಟ್ಯಾಂಕರ್ ವಿಚಾರದಲ್ಲಿ ತುಂಬಾ ಗೊಂದಲ ಇದೆ. ಯಾಕೆ ಗೊಂದಲ ಅಂತಂದ್ರೆ ನೀವು 3 ಟ್ಯಾಂಕರ್ ಕೊಡಿ, ಜನದ ಪರ್ಸೆಪ್ಷನ್ ಏನಿದೆ, ಸುಳ್ಳು ಹೇಳೋದು ಡಬಲ್ ಲೆಕ್ಕ ಕೊಡ್ತಾರೆ ಅಂತ ಮಾಹಿತಿ. ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನ್, ದುಡ್ಡು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಪಬ್ಲಿಕ್ ಪರ್ಸೆಪ್ಷನ್ ಇರ್ತದೆ. ದಯವಿಟ್ಟು ಎಲ್ಲೆಲ್ಲಿ ಟ್ಯಾಂಕರ್ ನ ಪ್ರೊವಿಷನ್ ಮಾಡಿದ್ರೆ ಕಳಿಸಿ. ಈ 1 ತಿಂಗಳೊಳಗೆ ಪರ್ಮನೆಂಟ್ ಸೋರ್ಸ್ ಮಾಡ್ಲಿಕ್ಕೆ ನೀವು ಏನಾದ್ರೆ ನಮ್ಮ RWS ಇರ್ಬೋದು, ಇಲ್ಲ ನಾವು ಸೇರ್ಕೊಂಡು ಅದನ್ನ ಕ್ಲಿಯರ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಟ್ಯಾಂಕರ್ಗೆ ಬಿಲ್ ಮಾಡ್ಕೊಳ್ಳೋಕ್ಕಂತೂ ನಾನು ಒಪ್ಪೋದಿಲ್ಲ. ಅಂತ ನಾನು ಹೇಳ್ತಾ ಇರೋದು, ಟ್ಯಾಂಕರ್ ಬಂದೆ ಅಂತ ಎಷ್ಟು ನಡೀತದೆ ಇಲ್ಲ ಅಂತಲ್ಲ, ಇಡೀ ದೊಡ್ಡ ಸಿಟಿಗಳು ಇನ್ನೂ ಜಾಸ್ತಿ ನಡೀತಾ ಇದೆ. ಆ ವಿಚಾರ ನಾನು ಒಪ್ಪೋದಿಲ್ಲ. ಆಮೇಲೆ ಎಷ್ಟೋ ಕಡೆಯಲ್ಲಿ ಪ್ರೈವೇಟ್ ಬೋರ್ವೆಲ್ ಕೊಟ್ಟರು ಟ್ಯಾಂಕರ್ ಬಂದಿಲ್ಲ, ಅದು ಮಾಹಿತಿ ಇದೆ ನನಗೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಈಗ ಅಲ್ಲ, ಕೆಲವು ಟೈಮ್ ಫ್ರೀಯಲ್ಲಿ, ಕೆಲವು ಟೈಮ್ ಒಂದು ಬೋರ್ವೆಲ್ 3,000 ರೂಪಾಯಿ ಕಿಲೋ ಕೊಡ್ತಾರೆ. ಈಗ ನನ್ಗೆ 3,000 ಎಷ್ಟು ಒಂದು ಫಿಕ್ಸ್ ಆಗಿರೋದು 3,000 ರೂಪಾಯಿ ಮ್ಯಾಕ್ಸಿಮಮ್ ಚಾರ್ಜಸ್ ಕೊಟ್ಟಿರ್ಬೋದು. ದಯವಿಟ್ಟು ಈ ಟೈಮಲ್ಲಿ ಅಂದ್ರೆ ಬೇಸಿಗೆ ಟೈಮಲ್ಲಿ ಕುಡಿಯೋ ನೀರಿಗೆ ಯಾವ ಕಾರಣಕ್ಕೂ ನಾವು ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹೌದು, ಕೆಲವು ಟೈಮಲ್ಲಿ ಬೋರ್ವೆಲ್ ಫೇಲ್ ಆಗಿರ್ತದೆ, ಕೆಲವು ಟೈಮಲ್ಲಿ ಚೆಸ್ಕಾಂ ಅವ್ರದ್ದು ಸಮಸ್ಯೆ ಇರ್ತದೆ. ಅವೆಲ್ಲ ಸಮಸ್ಯೆ ಇದ್ರು ಬಟ್ ಅನ್ಇಂಟರಪ್ಟೆಡ್ ವಾಟರ್ ಸಪ್ಲೈ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಚೆಸ್ಕಾಂ ಅವ್ರು ನೀವು ಚುರುಕಾಗಿರ್ಬೇಕು, RWS ಅವರು ನೀವು ಚುರುಕಾಗಿರ್ಬೇಕು. ಎಲ್ಲೆಲ್ಲಿ ಅಡ್ವಾನ್ಸ್ ಬೋರ್ವೆಲ್ಸ್ ಮಾಡ್ಕೋಬೇಕು, ಈ 15 ದಿವಸದೊಳಗೇನೆ ನೀವು ಅದನ್ನ ಪ್ರಯತ್ನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು.
ಟೌನ್ ಆಮೇಲೆ ಲಾಸ್ಟ್ ಅಲ್ಲಿ ನಾವು ಮಾತಾಡೋಣ 4 ಗಂಟೆ ಈಗ ಬೇಡ, ಫಸ್ಟ್ ರೂಲ್ ಮುಗಿಸ್ಕೊಂಡು ಆಮೇಲೆ ಟೌನ್ ಬರೋಣ ಅಂತ ಹೇಳ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ವಿರಾಜಪೇಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಯಿತು. ವಿರಾಜಪೇಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಯಿತು. ವಿಜ್ಞಾನ ದಿನವನ್ನು ಅಧ್ಯಯನ ಹಬ್ಬವಾಗಿ ವಿದ್ಯಾರ್ಥಿಗಳು ಕೊಂಡಾಡಿದರು. ಪಾಠ್ಯ ಪುಸ್ತಕದ ಹೊರತಾಗಿ ವಿಜ್ಞಾನ ದಿನದ ಮೂಲಕ ವೈಜ್ಞಾನಿಕ ವಿಷಯಗಳ ಕುರಿತು ಹಲವಾರು ತಿಳಿವಳಿಕೆಗಳನ್ನು ಪಡೆದುಕೊಂಡಿದ್ದಾಗಿ ವಿದ್ಯಾರ್ಥಿಗಳು ತಿಳಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂತ ಅನ್ನಮ್ಮ ಪದವಿ ಕಾಲೇಜು ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ನಿಶಾ ಸಿಐ ಆಗಮಿಸಿ ವಿದ್ಯಾರ್ಥಿಗಳ ವಿಜ್ಞಾನ ಮಾಡೆಲ್ಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಾಂಶುಪಾಲರಾದ ಮೀರಾ ಪೂರ್ಣಚರ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಹಲವಾರು ವರ್ಕಿಂಗ್ ಮಾಡೆಲ್ಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಮೀರಾ ಪೂರ್ಣಚ, ವ್ಯವಸ್ಥಾಪಕರಾದ ಪ್ರತಿಮಾ, ಅಧ್ಯಾಪಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಂಥ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಮ್ಮ ಸಣ್ಣ ಪುಟ್ಟ ಮಕ್ಕಳುಗಳು ತರಗತಿ 1ರಿಂದ ತರಗತಿ 4 ಹಾಗೂ KG ಬ್ಲಾಕ್ ಮಕ್ಕಳು ಕೂಡ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ದಿನವಾಗಿತ್ತು ಇವತ್ತು. ಜುಮ್ ಎನ್ನುವಂಥ ಎಕ್ಸ್ಪೆರಿಮೆಂಟ್ಗಳು, ಮಾಡೆಲ್ಸ್ಗಳು, ಮಕ್ಕಳು ಮಾತಾಡುವ ರೀತಿ ನಿಜವಾಗ್ಲೂ ಅದು ಮರೆಯಲಾಗದಂಥ ಒಂದು ದಿನ ಇವತ್ತು. ನಮ್ಮ ಮಕ್ಕಳು ತುಂಬ ಉತ್ಸಾಹ ತೋರಿ ಹೆಮ್ಮೆಯಿಂದ ಕೊಟ್ಟಂಥ ಕೆಲಸಗಳನ್ನು ತುಂಬ ಜಾಗರೂಕತೆಯಾಗಿ ತುಂಬ ಚೆನ್ನಾಗಿ ಮಕ್ಕಳು ಮಾಡಿರ್ತಾರೆ. ಅವರಲ್ಲಿ ಅಡಗಿದಂಥ ಟ್ಯಾಲೆಂಟ್, ಸೈನ್ಸ್ ಟ್ಯಾಲೆಂಟ್ ಏನಿತ್ತು ಅದು ನಿಜವಾಗ್ಲೂ ಇವತ್ತು ಹೊರಹೊಮ್ಮಿ ಎಲ್ಲ ಶಿಕ್ಷಕ ವೃಂದದವರನ್ನು, ಮ್ಯಾನೇಜ್ಮೆಂಟ್ ವೃಂದದವರನ್ನು ಸಂತೋಷಗೊಳಿಸಿದೆ. ಇದು ಒಂದು ಹೆಮ್ಮೆಯ ವಿಷಯ ಲಿಟಲ್ ಸ್ಕಾಲರ್ಸ್ ಶಾಲೆಯ ಮಕ್ಕಳಿಂದ. ನ್ಯೂಸ್ ಸಂಗಮಕ್ಕಾಗಿ ತೌಸಿಫ್ ಅಮ್ಮತ್ತಿ. ಮಡಿಕೇರಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಸತ್ಯದ ಅನ್ವೇಷಣೆ ಮಾಡುವ ದಿಕ್ಕಿನಲ್ಲಿ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿಗಳು ಹೆಚ್ಚಾಗಿವೆ. ಆದ್ದರಿಂದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾದ ವಸ್ತುನಿಷ್ಠವಾದ ವರದಿಗಳನ್ನ ಪತ್ರಕರ್ತರು ಪ್ರಕಟಿಸುವ ಮೂಲಕ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕೆಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ತಿಳಿಸಿದರು. ಮಡಿಕೇರಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡಗು ಇವರ ಸಹಯೋಗದಲ್ಲಿ ಸಂವಿಧಾನ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಸುಳ್ಳು ಸುದ್ದಿಗಳು ವಿಜೃಂಭಿಸುತ್ತಿವೆ. ಸಮಾಜದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವರದಿಗಳು ವೈಭವೀಕರಣಗೊಂಡು ಪ್ರಕಟವಾಗುತ್ತಿವೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಹಳ ಮಹತ್ವವಿದೆ. ನಾಗರಿಕ ಸಮಾಜದಲ್ಲಿ ಜನತೆ ಇಂದಿಗೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದ ಕಾರ್ಯವೈಖರಿಯನ್ನ ನಂಬಿ ಗೌರವಿಸುತ್ತಿದ್ದಾರೆ. ಆದ್ದರಿಂದ ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷೆ ಕುರಿತು ಪತ್ರಕರ್ತರಿಗೆ ಆಯೋಜಿಸಿದ್ದ ತರಬೇತಿ ಕುರಿತ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಮಾತನಾಡಿ, ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನ ಅರಿತು ಕೆಲಸ ಮಾಡಬೇಕು. ವೈಯಕ್ತಿಕ ದ್ವೇಷ ಹಾಗೂ ಹಗೆತನವನ್ನ ಬಿಟ್ಟು ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ತೀಡುವ ಕೆಲಸವನ್ನ ಪತ್ರಕರ್ತರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಗಳನ್ನ ನಿರೀಕ್ಷಿಸಲು ಸಾಧ್ಯವಿದೆ ಎಂದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಎಂಎ ಪೊನ್ನಪ್ಪ, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ಟಿ ಅನಿಲ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಸವಿತಾ ರೈ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾದ ಎಸ್ ರಶ್ಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಎಐ ಪರಿಣಿತರಾದ ರಾಹುಲ್ ಗುಂಡಾಲ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಚಿನ್ನಸ್ವಾಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿಯಾದ ಎನ್ಎಸ್ ಮಹೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಉಡುಪಿ, ಮಂಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಬೀಜೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ
ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಗೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಪಂಪಲ ಭೂಮಿಪತಿ ಚನ್ನ ಕುಮಾರದಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಂಗಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರೆಲ್ಲರೂ ಧ್ಯಾನ. ಮಾಧ್ಯಮ ಅಕಾಡೆಮಿ ವತಿಯಿಂದ ಅದ್ಭುತವಾಗಿ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದೇ ರೀತಿಲಿ AI ವರ್ಕ್ಶಾಪ್ ನಮ್ಮ ಎಲ್ಲ ಹಿರಿಯ ಮಾಧ್ಯಮ ಮಿತ್ರಗಳಿಗೆ, ಅದೇ ರೀತಿಲಿ ನಾವು ಮೆಡಿಸಿನ್ ಅಲ್ಲಿ ನಾವು ಓದಬೇಕಾದಂಥ ಸಂದರ್ಭದಲ್ಲಿ ಆಫ್ಟರ್ MBBS MD ಓದಾದ್ಮೇಲೂ ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್ ಕಾಲ್ಡ್ CME ಅಂತಂದ್ರೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್. ಅಂದ್ರೆ ನಾವು ಎಷ್ಟೇ ಉನ್ನತ ತಲುಪಿದ್ರು ನಾಲೆಜ್ ಇಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ಅಂದ್ರೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶ ಎಷ್ಟೇ ಸೀನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅಂಡ್ ಶೇರಿಂಗ್ ನಾಲೆಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನನ್ಗೆ ಗೊತ್ತಿರೋದು ನಾನೇ ಬಚ್ಚಿಟ್ಕೊಂಡ್ರೆ ಬೇರೆಯವ್ರು ಯಾವಾಗ ನಾವು ಕಲಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತ ಈ ತರ ಕಾರ್ಯಕ್ರಮದಲ್ಲಿ ಏನು ನಮ್ಮ ಅಕಾಡೆಮಿಯವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅನ್ಫಾರ್ಚುನೇಟ್ ದಟ್ ಶ್ರೀಮತಿ ಆಯಿಷಾ ಮ್ಯಾಮ್ could not make it here. I wish you the very best and a speedy recovery for your treatment, ma'am. And you have to for missing this program, you have to promise you'll come back here again for another program or on leisure as well. So I welcome you to this program, ma'am. ಅದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತರು, ಮಾಜಿ ಅಧ್ಯಕ್ಷರು, ನಮ್ಮ ಊರವರಾದಂಥ ಪೊನ್ನಪ್ಪ ಸರ್ ಅವರೇ, ಅದೇ ರೀತಿಯಲ್ಲಿ ನಮ್ಮ 2 ಸಂಸ್ಥೆಯ ಅಧ್ಯಕ್ಷರುಗಳು ಅನಿಲ್ HT ಅವರು ಪ್ಲಸ್ ನಮ್ಮ ಸವಿತಾ ಮೇಡಮ್ ಅವರು, ಇಬ್ರು ನಮ್ಮ ಜಿಲ್ಲೆಯ 2 ಏನು ಸಂಘಟನೆಗಳು ನಡೆದುಕೊಂಡು ಬರ್ತಾ ಇದ್ದಾರೆ. ಅವರು ನಿರಂತರವಾಗಿ ನಮ್ಮ ಮಾಧ್ಯಮ ಮಿತ್ರಗಳ ಪರ ನಿಂತ್ಕೊಂಡು ಹೋರಾಟನೂ ಮಾಡ್ತಾ ಇದ್ದಾರೆ. ಪ್ಲಸ್ ನಿರಂತರವಾಗಿ ಅವ್ರ ಸೋಷಿಯಲ್ ಮೀಡಿಯಾ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಅದನ್ನ ರೆಸ್ಪಾನ್ಸ್ ಹೆಂಗ್ ಮಾಡ್ತಾ ಇದೀವಿ ಅಂತಾನೆ ನೀವು ಹೇಳ್ದಂಗೆ ಇಟ್ ಈಸ್ ಆಸ್ ಯು ಸೆಡ್ ನಮಗೆ ಒಂದು ಚೂರು ಮುಟ್ಟಂತ ಒಂದು ಕೆಲಸ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಅಂಡ್ ಜರ್ನಲಿಸಮ್ ಅಲ್ಲಿ ಐ ಕಮ್ ಫ್ರಮ್ ದ ಮೆಡಿಸಿನ್ ಬ್ಯಾಕ್ ಗ್ರೌಂಡ್. ನನಗೆ ಜರ್ನಲಿಸಮ್ ಬಗ್ಗೆ ಇತ್ತೀಚೆಗೆ ಜನಪ್ರತಿನಿಧಿ ಆದ್ಮೇಲೆ ರಾಜಕಾರಣಿಗಳಾದ್ಮೇಲೆ ನಿಮ್ಮ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ಇತ್ತೀಚೆಗೆ ಇನ್ನೂ ಗೊತ್ತಾಯ್ತಾ ಇದೆ. ಯಾಕಂದ್ರೆ ಕೆಲವು ಟೈಮಲ್ಲಿ ನಾವು ಹೋಗಲಿದ್ದ ಕಡೆಯಲ್ಲಿ ನೀವು ಅಲ್ಲಿ ಈಸಿಯಾಗಿ ತಲುಪ್ತೀರಾ. ಅದಕ್ಕೋಸ್ಕರ ನಾವೇನು ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 19 1(a) ಅಂತ ಕಾಣಿಸುತ್ತೆ, ವೇರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್. ನಾವು ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಯಲ್ಲಿ ಸಾರ್ವಜನಿಕ ಧ್ವನಿನ ನಾವು ಬಾಯಿ ಮುಚ್ಚಿಸಬಾರ್ದು, ಅದೆಲ್ಲ ನೀವು ಹೇಳಿದಂಗೆ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಮಾತ್ರ ಅದನ್ನ ಮಿಸ್ಯೂಸು ಹಾಕ್ಬೇಕು. ದಟ್ ಇಸ್ ಆರ್ಟಿಕಲ್ 19.2. ಅದರಲ್ಲಿ ಏನ್ ಬರೀತದೆ ಅಂತಂದ್ರೆ ಲೆಟ್ ಅಸ್ ನಾಟ್ ಮಿಸ್ಯೂಸ್ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಾವು ಯಾವಾಗ ಅಂತಂದ್ರೆ, ಈಗ ಕೆಲವು ನಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನಮ್ಮಲ್ಲಿ ಏನು ಆ ಮಟ್ಟಕ್ಕೆ ಬರೆಯಲ್ಲ, ಮಾತ್ರ ಕೆಲವು ಟೈಮಲ್ಲಿ ಬರ್ದಿರೋದು ನಾವು ನೋಡಿದೀವಿ. ಏಕವಚನ ಬರೆಯೋದು, ಕೆಲವು ಟೈಮಲ್ಲಿ ಟೀಕೆ ಮಾಡ್ಕೊಂಡು ಬರೆಯೋದು. ನನಗೆ ಗೊತ್ತಿರಂಗೆ ನಾನು ಮಾತ್ರ ಏನ್ ಬರೆದು ನಾನು ಖುಷಿಯಾಗಿ ತಗೊಂಡಿದ್ದೀನಿ ಇಲ್ಲಿ ಗಂಟ. ಐ ಟೇಕ್ ಇಟ್ ಸ್ಪೋರ್ಟಿಂಗ್ಲಿ, ಐ ಟೇಕ್ ಇಟ್ ಪಾಸಿಟಿವ್ಲಿ. ಎಲ್ಲರೂ ಆ ಮಟ್ಟಕ್ಕೆ ತಗೊಳ್ಳೋದಿಲ್ಲ. ಅದ್ರ ಜೊತೆಲಿ ಏನ್ ಮಾಡ್ತಾರೆ ಅಂತಂದ್ರೆ ಡೆಫಿಮೇಷನ್ ಆಯ್ತಾ ಇರ್ತವೆ, ಬೇರೆ ಬೇರೆ ರೀತಿ ಲೀಗಲ್ ಇಂಪ್ಲಿಕೇಶನ್ಸ್ ಆಯ್ತಾ ಇರ್ತವೆ. ನನ್ಗೆ ಗೊತ್ತಿರಂಗೆ ಎಷ್ಟು ಜನ ನಿಮ್ಮ ಮೇಲೆ ಕೇಸ್ ಹಾಕಿಲ್ಲ, ಈಗ ಎಷ್ಟು ಜನ ನೀವು ಕೋರ್ಟ್ಗಳಲ್ಲಿ ಸುತ್ತಾಡಿಲ್ಲ. ಸೊ ಆ ತರದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಡಿಫೇಮಿಂಗ್ ಸಂಬಡಿ ಎಲ್ಸ್. ಆ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ತೀನಿ, ನಾವೇನು ದೇವರುಗಳಲ್ಲ. ರಾಜಕಾರಣಿಗಳು, ಮಿನಿಸ್ಟರ್ಗಳು, CM ಆಗಿರ್ಬೋದು, PM ಆಗಿರ್ಬೋದು, ತಪ್ಪು ಮಾಡೇ ಮಾಡ್ತೀವಿ. ಮಾತ್ರ ತಪ್ಪನ್ನ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೋಬೇಕು ಅಂತಾನೆ ತಾವು ಸ್ವಲ್ಪ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಟ್ರೆ ಪರವಾಗಿಲ್ಲ. ನೀವು ಬರಿಬೇಡಿ ಅಂತ ಹೇಳೋದಿಲ್ಲ,
do not highlight the negative parts ಅಂತ ಇಲ್ಲ, ಹೇಳಿ ನಾವು ತಪ್ಪುಗಳು ಏನ್ ಮಾಡ್ತೀವಿ. ಈಗ ನೀವ್ ಹೇಳ್ದಂಗೆ ನಾವೇನಾದ್ರು ನ್ಯೂಸ್ ಬಂದಂತ ಸಮಯದಲ್ಲಿ ನಾನು ಇವ್ರಿಗೂ ಮಾತಾಡ್ತಾ ಇರ್ತೀನಿ, ಮೇಡಮ್ಗೂ ಮಾತಾಡ್ತೀನಿ, ನಮ್ಮಲ್ಲಿ ಕೆಲವು ಮಾಧ್ಯಮ ಮಿತ್ರಗಳು ಸರ್ ಏನಾಯ್ತು ಸರ್, ಏನಾದ್ರು ಮಾತಾಡ್ಬೇಕಾ, ಯಾವ ರೀತಿ ನಡೀತಾ ಇದೆ, ವಾಟ್ ಇಸ್ ದ ಪಲ್ಸ್ ಅಂತ ನಿಮ್ ಮುಖಾಂತರ ಸಂದರ್ಭದಲ್ಲಿ. ಸೊ ಲೆಟ್ ಅಸ್ ಯೂಸ್ ಆರ್ಟಿಕಲ್ 19 in a very positive way and to help the society, help people. ಅದೇ ರೀತಿಲಿ ವಿಶೇಷವಾಗಿ ನಮಗೆ ಏನು 3 pillars of democracy ಏನ್ ನಡೀತಾ ಇದೆ, ಇದು ಎಲ್ಲೂ ಬರ್ದಿಲ್ಲ, ಮಾತ್ರ ಐ ಥಿಂಕ್ ಜರ್ನಲಿಸಂ ಕ್ಯಾನ್ ಬಿ ಕಾಲ್ಡ್ ದ 4th pillar of democracy. ನೀವು ಇಲ್ಲಂತ ಸಂದರ್ಭದಲ್ಲಿ ಈ 3 pillars ಈ ಫೌಂಡೇಶನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಆಫ್ ಡೆಮೋಕ್ರಸಿ ಅಂತೀವಲ್ಲ, ಅದನ್ನ ಅರ್ಥನೇ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆಲ್ 4 ವರ್ಕಿಂಗ್ ಟುಗೆದರ್ ಓನ್ಲಿ ಬ್ರಿಂಗ್ಸ್ ದ ಬೆಸ್ಟ್ ಫಾರ್ ದ ಕಂಟ್ರಿ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಜರ್ನಲಿಸಂ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಲೆಜಿಸ್ಲೇಟರ್, ಆಸ್ ಇಂಪಾರ್ಟೆಂಟ್ ಆಸ್ ಜುಡಿಷರಿ, ಆಸ್ ಇಂಪಾರ್ಟೆಂಟ್ ಆಸ್ ಬ್ಯೂರೋಕ್ರಸಿ. ಸೊ ಅಷ್ಟೇ ಸ್ಟ್ರೆಂಥನ್ ಮಾಡೋದು ನಮ್ದು ಜವಾಬ್ದಾರಿ. ಸೊ ಜರ್ನಲಿಸಂ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ನಾವು ಏನ್ ಟಾಕಿಂಗ್ ಅಬೌಟ್ ದಿಸ್, ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ನಾನು ಕೆಲವು ಕ್ಲಾರಿಫಿಕೇಶನ್ಸ್ ಮಾಡ್ತಾ ಇದ್ದೆ. ಡೆಕ್ಕನ್ ಹೆರಾಲ್ಡ್ ಅಲ್ಲಿ, ಐ ಶುಡ್ ನಾಟ್, ಡೆಕ್ಕನ್ ಹೆರಾಲ್ಡ್ ಅಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ಮಂಥರ್ ಇಸ್ ದಿಸ್ ಅಂತ ಬರ್ದಿದ್ರು. ಅಂದ್ರೆ it created a big ripple. It was as per what I thought, it was not in the best light of ನಾನು ಅವ್ರಿಗೆ ಮಾತಾಡಿದೆ. ಐ ಕಾಲ್ಡ್ ಅಪ್ ದಟ್ ಎಡಿಟರ್, ಐ ಸ್ಪೋಕ್ ಟು ಹಿಮ್. ನನ್ನ ದೃಷ್ಟಿಗೆ ನಮ್ಮ ಡೆಕ್ಕನ್ ಹೆರಾಲ್ಡ್ ಓನರ್ ಶ್ಯಾಮ್ ಕುಮಾರ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಆಸ್. ಸೊ ಅವರಿಗೆ ಮಾತಾಡಿದಾಗ ಐ ಟುಕ್ ಹಿಸ್ ನಂಬರ್. ಮಾತ್ರ ದ ಓಪನಿಂಗ್ ಸ್ಟೇಟ್ಮೆಂಟ್ ವಾಸ್ ಆಲ್ಮೋಸ್ಟ್ ಆನ್ ದ ಫ್ರಂಟ್ ಪೇಜ್ ಆಫ್ ದ ಬಿಗ್ ಆರ್ಟಿಕಲ್. ನೀವೇನಾದ್ರೆ ತಪ್ಪು ಮಾಡೋದಂತ ಲಾಸ್ಟ್ ಅಲ್ಲಿ ಕೊನೆಯದಾಗಿ ಒಂದು ನಾವು ತಪ್ಪಾಗಿದೆ ಕ್ಷಮಿಸಿ ಅಂದರೆ ಬರೀತೀರ. ಯಾಕೆ ಹೇಳ್ತೀನಿ, ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಅದ ಅಕೌಂಟಬಿಲಿಟಿ ಯಾಕೆ ತಗೋತಾರೆ, ಅದನ್ನ ಯಾರು ಮಾಡ್ತಾರೆ, ಆ ವಿಚಾರದಲ್ಲಿ ನಾನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ದಟ್ ಇಸ್ ವೈ ಐ ಆಮ್ ಥಿಂಕಿಂಗ್ ಸೋಷಿಯಲ್ ಮೀಡಿಯಾ ಇಸ್ ಟೇಕಿಂಗ್ ಅಪ್ ಮಚ್ ಮೋರ್ ದೆನ್ ಯೋರ್ಸ್. ಬಿಕಾಸ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ನಮ್ದೇ ಎಂಜಿನಿಯರಿಂಗ್, ನಾವೇ ಅದನ್ನ ಆಪ್ಟಿಕ್ಸ್ ಕ್ರಿಯೇಟ್ ನಾವೇ ಮಾಡ್ತೀವಿ. ಅಥವಾ ನಮ್ಮ ತಲೆ ಮೇಲೆ ಏನ್ ಕೋಡ್ಗಳೇನು ಬಂದಿಲ್ಲ, ನಾವೇನೋ ಯಾವುದೋ ಉಪಗ್ರಹದ ಜೀವಿಗಳು, ವಿಶೇಷವಾದ ಜೀವಿಗಳೇನಲ್ಲ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕೋಬೇಕು ಅಂತ ಮೊದಲಿಂದ ಹೇಳ್ಕೊತಾ ಬಂದಿದ್ದೀವಿ. ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಬೇಕು ಅಂತ ಹೇಳ್ಕೊಂಡೆ ಲಕ್ಷ್ಮಣ ರೇಖೆಯನ್ನ ಮೀರಿ ವರ್ತಿಸಿರುವ ನೂರಾರು ಘಟನೆಗಳು ಇರೋದ್ರಿಂದ ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಳುವ ಕಾಲ ಮುಗಿದಿದೆ. ಈಗ ಕಾನೂನು ನಮ್ಮ ಭಾಷೆ ಸರಿ ಇಲ್ಲ, ನಮ್ಮ ದೃಷ್ಟಿ ಸರಿ ಇಲ್ಲ, ಭಾಷೆಯನ್ನ ಬೆಳೆಸುವ ಬದಲು, ಸುದ್ದಿಯನ್ನ ಕೊಡುವ ಬದಲು ಸೆನ್ಸೇಷನಲ್ ಜರ್ನಲಿಸಂ ಮಾಡುವ ಭರಾಟೆಯಲ್ಲಿ ಎಲ್ಲೋ ಮೂಲ ಸ್ವರೂಪಕ್ಕೆ, ಮನುಷ್ಯತ್ವಕ್ಕೆ, ಪತ್ರಿಕೋದ್ಯಮಕ್ಕೆ ಧಕ್ಕೆ ತರ್ತಿದೆ ಅನ್ನೋದನ್ನೇ ನೆಪವಾಗಿಟ್ಕೊಂಡು ಇಲ್ಲಿ ಕಾನೂನಿನ ಕಟ್ಟಳೆಗಳ ಮೂಲಕ, ಕಾನೂನಿನ ಒಂದು ಬಿಗಿಯಾದ ಕುಣಿಕೆಗಳ ಮೂಲಕ ಪತ್ರಿಕೋದ್ಯಮವನ್ನ ನಿಯಂತ್ರಣ ಮಾಡೋದಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನವನ್ನ ಪಡ್ತವೆ. ಇಂತಹ ಪ್ರಯತ್ನಕ್ಕೆ ನಾವೇ ನಮ್ಮ ಕೊರಳನ್ನ ಅವರ ಕುಣಿಕೆಗೆ ಕೊಡ್ತಾ ಇದ್ದೀವಿ. ನಾವೇ ನಮ್ಮ ಭಾಷೆಯ ಮೂಲಕ, ನಮ್ಮ ಸಂಕುಚಿತ ದೃಷ್ಟಿಯ ಮೂಲಕ, ಸೆನ್ಸೇಷನಲ್ ಜರ್ನಲಿಸಂ ಅನ್ನುವ ಭರಾಟೆನಲ್ಲಿ ನಾವೇ ಭಾಷೆಯನ್ನು ಕೊಲ್ಲುವ ಮೂಲಕ ನಮ್ಮ ಸ್ವತಂತ್ರವನ್ನ ಅವ್ರ ಕೈಗೆ, ಕಾನೂನಿನ ಕುಣಿಕೆಯ ಕೈಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ಪತ್ರಕರ್ತರ ಮೇಲೆ ಭಾಷೆಯನ್ನ ಬಳಸುವ ನಿಟ್ಟಿನಲ್ಲಿ ಜವಾಬ್ದಾರಿ ಜಾಸ್ತಿಯ. ನಾನು ಆಗ್ಲೇ ಹೇಳಿದ ಹಾಗೆ ಕನ್ನಡದ ಭಾಷೆ, ಹೊಸ ಹೊಸ ಶಬ್ದಗಳು ಕನ್ನಡ ಪತ್ರಿಕೋದ್ಯಮದ ಪರಂಪರೆಯ ಭಾಗ. ಈಗ ದೊಡ್ಡ ದೊಡ್ಡ ಸುಧಾ ಪತ್ರಿಕೆಯನ್ನ ನಡೆಸ್ತಿರೋರು ಇದ್ದಾರೆ. ಅವರು ಸಾಹಿತ್ಯದ ಹಿನ್ನೆಲೆಯನ್ನು ಕೂಡ ಹೊಂದಿರುವಂತವರು. ರಶ್ಮಿ ಅವರು ಉರ್ದು ಸಾಹಿತ್ಯ, ಕನ್ನಡ ಸಾಹಿತ್ಯ ಎರಡನ್ನೂ ಓದ್ಕೊಂಡಿದ್ರು. ಡೆಸ್ಕ್ ಅಲ್ಲಿ, ರಿಪೋರ್ಟಿಂಗ್ ಅಲ್ಲಿ ಎಲ್ಲದನ್ನೂ ಮಾಡಿದಂತಹ ಅನುಭವ ಇದೆ. ಸುಧಾ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಭಾಷೆ ಮತ್ತು ಪತ್ರಿಕೋದ್ಯಮ ಎರಡೂ ಒಟ್ಟಿಗೆ ಬಂದವು. ಎಷ್ಟೋ ಶ್ರೇಷ್ಠ ಲೇಖಕರ ಮೊದಲ ಕಥೆಗಳು ಪ್ರಕಟಗೊಂಡಿರುವುದು ಪತ್ರಿಕೆಗಳು ಮತ್ತು ಕಾದಂಬರಿಗಳು, ಶ್ರೇಷ್ಠ ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿರುವುದು ಪತ್ರಿಕೆಗಳು. ಅಂದ್ರೆ ಭಾಷಾ ಬೆಳವಣಿಗೆಗಳಿಗೆ ಕನ್ನಡ ಪತ್ರಿಕೋದ್ಯಮದ ಕೊಡುಗೆ ಇದೆಯಲ್ಲ, ತುಂಬಾ ಅಭೂತಪೂರ್ವ. ದೊಡ್ಡ ದೊಡ್ಡ ಸಾಹಿತಿಗಳು ತಮ್ಮ ಮೊದಲ
ಕೃತಿಗಳನ್ನ, ಮೊದಲ ಕಾವ್ಯವನ್ನ, ಮೊದಲ ಕಥೆಯನ್ನ ಕನ್ನಡದ ಪತ್ರಿಕೆ ಅಂತಹ ದೊಡ್ಡ ಸಾಹಿತ್ಯ ಪರಂಪರೆಯನ್ನ ಘಟಾನುಘಟಿಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಕ್ರೆಡಿಟ್, ಅಂತಹ ಹೆಗ್ಗಳಿಕೆ ನಮ್ಮ ಪತ್ರಿಕೆಗಳಿಗಿದೆ. ಭಾಷಾ ಸಂಪತ್ತಿಗೆ ಈಗ ಗೋಕಾಕ್ ಚಳವಳಿಗೆ ಪತ್ರಿಕೆಗಳಲ್ಲೂ ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಷ್ಟು ಇಂಪಾರ್ಟೆನ್ಸ್ ಪ್ರಜಾವಾಣಿ ಒಂದು ಪುರವಣಿನೇ ತಂದು 8 ಪುಟದ ಪುರವಣಿ ಹರಿಕುಮಾರ್ ಅವರು ಸಂಪಾದಕರಾಗಿರ್ಬೇಕಾದ್ರೆ ಗೋಕಾಕ್ ಚಳವಳಿ ಬಗ್ಗೆ ಒಂದು ಸಪ್ಲಿಮೆಂಟರಿ ತಂದು ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಂತಹ ಕೊಡುಗೆ ಹೊಸ ಪದಗಳು ಸೃಷ್ಟಿಯಾಗಿದೆ. ಹೊಸ ಎಂಥ ಅದ್ಭುತ ಪದಗಳು. ಪಾಯಿಂಟ್ ಆಫ್ ಆರ್ಡರ್ ಎಲ್ಲಿತ್ತು ಕನ್ನಡದಲ್ಲಿ? ಪಾಯಿಂಟ್ ಆಫ್ ಆರ್ಡರ್ ಕ್ರಿಯಾಲೋಪ, ಪಾಯಿಂಟ್ ಆಫ್ ಆರ್ಡರ್ ಗೀತಾ ಶರ್ಮಾ ಅವರು ಅದನ್ನ ಕೃಷ್ಣ ಶರ್ಮಾ, ಗೀತಾ ಶರ್ಮಾ ಅವರು, ಆಮೇಲೆ ದಿವಾಕರ್ ಅವರು, ಮೊಹರೆ ಹನುಮಂತರಾಯರು. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಭಾಷೆಯನ್ನ ಸೃಷ್ಟಿ ಮಾಡಿದ್ರು. ನಮಗೆ ಭಾಷೆ ಬಳಸಬೇಕಾದ್ರೆ ಎಷ್ಟು ಲೈನ್ 0 ಅವರ್ ಎಲ್ಲಿತ್ತು? ಕನ್ನಡದಲ್ಲಿ ಪದನೇ ಇಲ್ಲ. ಪತ್ರಿಕೋದ್ಯಮದಲ್ಲಿ ನಮ್ಮ ಪತ್ರಕರ್ತರು ಕೊಟ್ಟ ಶಬ್ದ ಶೂನ್ಯವೇ. ಕನ್ನಡದಲ್ಲಿ ಇಲ್ಲ. ಅದು ಹುಟ್ಟಿದ್ದು ಪತ್ರಿಕೋದ್ಯಮದಿಂದ. ಭಾಷೆಯ ಕೆಲವು ಶಬ್ದಗಳು ಪತ್ರಿಕೋದ್ಯಮದಿಂದ ಹುಟ್ಟಿದೆ. ಅಡ್ಜಸ್ಟ್ಮೆಂಟ್ ಮೋಷನ್, ನಿಲುವಳಿ ಸೂಚನೆ, ಧರಣ, ಬಾವಿನಲ್ಲಿ ವೆಲ್ಲಲ್ಲಿ ಧರಣ, ಬಾವಿಯಲ್ಲಿ ಧರಣಿ, ಕಾಲ್ ಅಟೆನ್ಷನ್, ಗಮನ ಸೆಳೆಯುವ ಸೂಚನೆ. ಕಾಲ್ ಅಟೆನ್ಷನ್ ಅಂದ್ರೆ ಕರೆಯುವ, ಏನೋ ಗಮನ ಸೆಳೆಯುವ ಅದರದ್ದೆಲ್ಲ ನೀವು ಹೊರಬೇಕನ್ನು ತಗೊಂಡ್ರೆ ಆ ತರ ಬರುತ್ತೆ. ಅಲ್ಲ, ಗಮನ ಸೆಳೆಯುವ ಸೂಚನೆ. ಅಂದ್ರೆ ಈ ಹೊಸ ಶಬ್ದಗಳನ್ನ ಭಾಷಾ ಪರಂಪರೆಗೆ ಪತ್ರಿಕೋದ್ಯಮದ ಕೊಡುಗೆ ದೊಡ್ಡದಿದೆ. ಅದರಲ್ಲೂ ಈ ತಂತ್ರಜ್ಞಾನ ಬಂದಿರುವ ಸಂದರ್ಭದಲ್ಲಿ ಹೊಸ ಶಬ್ದಗಳ ಆವಿಷ್ಕಾರ ಪತ್ರಿಕೋದ್ಯಮದಿಂದ ಆಗಬೇಕಾಗಿದೆ. ಸಿಎಂ ಒಂದು ಮಿಷನ್ ಕೊಟ್ಟಿದ್ದಾರೆ, ನಮಗೆ ಅಕಾಡೆಮಿಗೆ ಒಂದು ಮಿಷನ್ ಕೊಟ್ಟಿದ್ದಾರೆ. ಫ್ಯಾಕ್ಟ್ ಚೆಕಿಂಗ್ ಮತ್ತೆ ಮಿಸ್ಇನ್ಫಾರ್ಮೇಶನ್ ಬಗ್ಗೆ ಇಂಡಿಯಾ ಶುಡ್ ಕ್ಲಿಯರ್ ಅಬೌಟ್. ಮೀಡಿಯಾ should not get into the temptation of misinformation. Fact checking should be the sole purpose of the media's duty. So ಇದು CM ಒಂದು ಮಿಷನ್ ಆಗಿದೆ. ಸೊ ನಾವು ಮಾಧ್ಯಮ ಅಕಾಡೆಮಿ ಕಡೆಯಿಂದ ಎಲ್ಲ ಡಿಸ್ಟ್ರಿಕ್ಟ್ಸ್, ಎಲ್ಲ ಡಿವಿಷನ್ಸ್ ಅಲ್ಲೂ ಫ್ಯಾಕ್ಟ್ ಚೆಕಿಂಗ್ ತುಂಬ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ವಿ. ಮಿಸ್ಇನ್ಫಾರ್ಮೇಶನ್ ಬಗ್ಗೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ವಿ. ನಾವು ಒಂದು ದೊಡ್ಡ ವಿಷಯ ಇತ್ತು, ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂತ. ಇದು ಒಂದು ದೊಡ್ಡ ಸಮರನೇ ಅಂತಾನೆ ನಾವು ಅನ್ಕೊಂಡಿದ್ವಿ. ಸೊ ದಿಸ್ ಇಸ್ ಅ ಬಿಗ್ ಫೈಟ್. ಇಟ್ ಇಸ್ ಅ ವಾರ್ ಅಗೇನ್ಸ್ಟ್ ಮಿಸ್ಇನ್ಫಾರ್ಮೇಶನ್. So we have taken this war to a level that, we will take till our media is filtered of this misinformation and the fact checking importance. So this is one important aspect. And ಮತ್ತೆ ಭಾಷಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾನು ಇತ್ತೀಚೆಗೆ ಟಿವಿಯಲ್ಲಿ 30 years ಕೆಲಸ ಮಾಡಿದ್ದೀನಿ. ಆದರೆ ಇತ್ತೀಚೆಗೆ ಟಿವಿ ನೋಡುವಾಗ ನನಗೂ ಅನಿಸುತ್ತೆ ನಾನು ಈ ಥರ ಇದ್ದೇನೋ ಅಂತ. ಯಾಕಂದರೆ ಭಾಷೆ, ಟಿವಿಯಲ್ಲಿ ಎಂಥ ಭಾಷೆ ಯೂಸ್ ಆಗ್ತಾ ಇದೆ, ಹೌ ದ ಲ್ಯಾಂಗ್ವೇಜ್ ಇಸ್ ಡಿಟಿರಿಯೇಟಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಪ್ರಿಂಟ್ ಮೀಡಿಯಾ ಇನ್ನೂ ಸ್ವಲ್ಪ ಸೇಮ್ ಇದೆ, ಬಟ್ ಟೆಲಿವಿಷನ್ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಲ್ಯಾಂಗ್ವೇಜ್ ಇಸ್ ಡಿಟಿರಿಯೇಟಿಂಗ್ ಕಂಪ್ಲೀಟ್ಲಿ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆಸ್ ಜರ್ನಲಿಸ್ಟ್ ನಾವು ಇದ್ರ ಬಗ್ಗೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಿ we should perhaps build our own professional sanctity in a better way. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿರುವ ರಾಮಸಮುದ್ರದ ಬಳಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದೆ. ಕಾರ್ಕಳದ ಪುರಸಭಾ ವ್ಯಾಪ್ತಿಯಲ್ಲಿರುವ ರಾಮಸಮುದ್ರದ ಬಳಿ ಸ್ವರಾಜ್ ಮೈದಾನ ಪಕ್ಕದಲ್ಲಿ ಇಂದು ಮಧ್ಯಾಹ್ನ ಆಕಸ್ಮಿಕ ಬೆಂಕಿ ಸ್ಥಳಕ್ಕೆ ಭೇಟಿ ನೀಡಿದ ಕಾರ್ಕಳ ಪುರಸಭಾ ಆರೋಗ್ಯ ಅಧಿಕಾರಿ ಲೈಲಾ ಥಾಮಸ್ ಮತ್ತು ಅಗ್ನಿಶಾಮಕ ದಳದ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಪುರಸಭಾ ವಾರ್ಡ್ ಕೌನ್ಸಿಲರ್ ವಿನ್ನಿ ಬೋಲ್ಟ್, ಹೇಮಂತ್, ಸುದೇಶ್, ಸಂದೀಪ್, ಮಂಜುನಾಥ್ ಬೆಂಕಿ ನಂದಿಸಲು ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಅನಂತ ಕೃಷ್ಣ ಶೆಟ್ಟಿ ಅವರು ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸಂವಿಧಾನ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು.
ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡರ ನೇತೃತ್ವದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಟಾಸ್ಕ್ ಫೋರ್ಸ್ ಸಭೆ ನಡೆಸಲಾಯಿತು. ವಿರಾಜಪೇಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.